ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪರ್ಫೆಕ್ಟ್ ಕನ್ನಡ ಚಾನಲ್. ಇವತ್ತಿನ ವಿಷಯ ಏನಂತಂದರೆ ಬಿಗ್ ಬಾಸ್ ಕನ್ನಡ ಸೀಸನ್ 13 ಬಗ್ಗೆ. ಈಗಾಗಲೇ ಎಲ್ಲರಲ್ಲೂ ಸಿಕ್ಕಾಪಟ್ಟೆ ಕುತೂಹಲ ಶುರುವಾಗಿದೆ. ಅದರಲ್ಲೂ ಈ ಬಾರಿ ಅಗ್ನಿ ಪರೀಕ್ಷೆಯನ್ನು ಒಂದು ಹೊಸ ಸೆಲೆಕ್ಷನ್ ಸ್ಟೇಜ್ ಮೂಲಕ ಕಂಟೆಸ್ಟೆಂಟ್ನ ಆಯ್ಕೆ ಮಾಡ್ತಿದ್ದಾರೆ. ಅಸಲಿ ಏನಂತಂದರೆ ಈ ಅಗ್ನಿ ಪರೀಕ್ಷೆ ಅಂದರೆ ಏನು? ಯಾರೆಲ್ಲ ಈಗಾಗಲೇ ಆಯ್ಕೆಯಾಗಿದ್ದಾರೆ? ಈ ಬಾರಿ ಏನೆಲ್ಲ ವಿಶೇಷತೆ ಇದೆ? ಬನ್ನಿ ಕಂಪ್ಲೀಟ್ ಅಪ್ಡೇಟ್ ನೋಡ್ಕೊಂಡು ಬರೋಣ. ಈ ಬಾರಿ ಸೆಲೆಬ್ರಿಟಿ ಕಂಟೆಸ್ಟೆಂಟ್ ಮಾತ್ರ ಅಲ್ಲ, ಕಾಮನ್ ಪೀಪಲ್ಗೂ ಬಿಗ್ ಬಾಸ್ ಪ್ಲ್ಯಾಟ್ಫಾರ್ಮ್ ಮೇಲೆ ಬರೋಕ್ಕೆ ಒಂದು ಅವಕಾಶ ಕೊಡಲಾಗ್ತದೆ. ಅದಕ್ಕಾಗಿಯೇ ಅಗ್ನಿ ಪರೀಕ್ಷೆ ಅನ್ನೋ ಒಂದು ಸೆಲೆಕ್ಷನ್ ಸ್ಟೇಜ್ ಇಟ್ಕೊಂಡಿದ್ದಾರೆ. ಇನ್ನು ಈ ಅಗ್ನಿ ಪರೀಕ್ಷೆಗೆ ಜೂರಿ ಯಾರಂತ ನೋಡಿದ್ರೆ, ಬಿಗ್ ಬಾಸ್ ಎಕ್ಸ್ಪೀರಿಯನ್ಸ್ ಇರೋ ವಿನಯ್ ಗೌಡ, ಸಂಗೀತ ಶೃಂಗೇರಿ, ರ್ಯಾಪರ್ ಚಂದನ್ ಶೆಟ್ಟಿ ಮತ್ತು ಶ್ರುತಿ ಅವರು ಜೂರಿ ಪ್ಯಾನಲ್ನಲ್ಲಿ ಇರ್ತಾರೆ. ಈ ಸ್ಪೆಷಲ್ ಸೆಗ್ಮೆಂಟ್ನ ನಿರಂಜನ್ ದೇಶಪಾಂಡೆ ಹೋಸ್ಟ್ ಮಾಡ್ತಿದ್ದಾರೆ. ಇಲ್ಲೊಂದು ಇಂಟ್ರೆಸ್ಟಿಂಗ್ ಕಂಟೆಸ್ಟೆಂಟ್ ಬಗ್ಗೆ ಹೇಳಲೇಬೇಕು. ಬಂಗಾರಪೇಟ್ನ 72 ಇಯರ್ಸ್ 72 ವರ್ಷದ ರತ್ನ ಅನ್ನೋರು ಅಗ್ನಿ ಪರೀಕ್ಷೆಯಲ್ಲಿ ಭಾಗವಹಿಸಿ ಎಲ್ಲರ ಗಮನ ಸೆಳೆದಿದ್ದಾರಂತೆ. ಅವ್ರ ಎನರ್ಜಿ ನೋಡಿ ಜೂರಿ ಕೂಡ ಇಂಪ್ರೆಸ್ ಆಗಿದ್ದಾರೆ ಅಂತ ಹೇಳಲಾಗ್ತದೆ. ವಿನಯ್ ಗೌಡ ಅವ್ರಿಗೆ ಬಂಗಾರಪೇಟ್ ಆನೆ ಅಂತ ಕೂಡ ಟೈಟಲ್ ಕೂಡ ಕೊಟ್ಟಿದ್ದಾರಂತೆ. ಇನ್ನೊಂದು ಕಡೆ 20 ವರ್ಷದ ಕುಮಾರಿ ಅನ್ನೋರು ಜೆನ್ಜಿ ಕ್ಯಾಟಗರಿಯಿಂದ ಸೆಲೆಕ್ಷನ್ ಆಗಿದ್ದಾರೆ. ಅಂದರೆ 72 ವರ್ಷದ ರತ್ನ ಅವರಿಂದ ಹಿಡಿದು 20 ವರ್ಷದ ಕುಮಾರಿವರೆಗೂ ಈ ಬಾರಿ ಸೆಲೆಕ್ಷನ್ನಲ್ಲಿ ಏಜ್ ಡೈವರ್ಸಿಟಿ ಕೂಡ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಆದರೆ ಒಂದು ವಿಷಯ ಇಲ್ಲಿ ಕ್ಲಿಯರ್ ಆಗಿ ಹೇಳಬೇಕು. ಈಗ ಸೆಲೆಕ್ಷನ್ ಆಗಿದ್ದಾರೆ ಅಂದರೆ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 13 ಮೇನ್ ಹೌಸ್ಗೆ ಕನ್ಫರ್ಮ್ಡ್ ಕಂಟೆಸ್ಟೆಂಟ್ ಅಂತ ಇನ್ನೂ ಅಫಿಷಿಯಲ್ ಆಗಿ ಹೇಳೋಕ್ಕಾಗಿಲ್ಲ. ಸೊ ಅಗ್ನಿ ಪರೀಕ್ಷೆಯಲ್ಲಿ ಮುಂದಿನ ಸೆಲೆಕ್ಷನ್ ಪ್ರೋಸೆಸ್ ಹೇಗಿರುತ್ತೆ ಅನ್ನೋದನ್ನು ನಾವು ಕಾದು ನೋಡಬೇಕಾಗತ್ತೆ. ಹಾಗಾದರೆ ಈ ಬಾರಿ ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಗ್ನಿ ಪರೀಕ್ಷೆ ಕಾನ್ಸೆಪ್ಟ್ ನಿಮ್ಗೆ ಹೇಗೆ ಅನ್ನಿಸ್ತದೆ? 72 ವರ್ಷದ ರತ್ನ ಅವ್ರ ಎನರ್ಜಿ ನಿಮ್ಗೆ ಇಷ್ಟ ಆಯಿತಾ? ಅಥವಾ 20 ವರ್ಷದ ಕುಮಾರಿ ಬಗ್ಗೆ ನಿಮ್ಗೆ ಏನು ಅನಿಸ್ತದೆ? ಕಾಮೆಂಟ್ನಲ್ಲಿ ತಪ್ಪದೆ ತಿಳಿಸಿ. ಇಂಥ ಇಂಟ್ರೆಸ್ಟಿಂಗ್ ಕನ್ನಡ ಎಂಟರ್ಟೈನ್ಮೆಂಟ್ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದ್ದರೆ ನಮ್ಮ ಪರ್ಫೆಕ್ಟ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಮುಂದಿನ ಎಲ್ಲ ಅಪ್ಡೇಟ್ಸ್ ನಿಮಗೆ ನೋಟಿಫಿಕೇಷನ್ ಮೂಲಕ ಸಿಗುತ್ತೆ. ಮತ್ತೆ ಸಿಗೋಣ. ಬಾಯ್ ಬಾಯ್. ಥ್ಯಾಂಕ್ ಯು.